ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೀತು ಶ್ರೀನಿವಾಸ್. ಕೋನ್ಯೂಟ್ರಿಷನ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಡಯಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮುಟ್ಟಿನ ಸಮಸ್ಯೆ ಇರುವಂಥ ಮಹಿಳೆಯರಿಗೆ ಯಾವ ರೀತಿಯಾದ ಫುಡ್ಸ್ನ ಇನ್ಕಾರ್ಪೊರೇಟ್ ಮಾಡಿದ್ರೆ ಅವರ ಮುಟ್ಟಿನ ಸಮಸ್ಯೆ ಇಲ್ಲಾಂದರೆ ಬರುವಂಥ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಸೊ ಮುಟ್ಟಿರುವಂಥ ಪ್ರಾಬ್ಲಮ್ಸ್ ಯಾರ್ಯಾರಿಗೆ ಬರುತ್ತೆ? 18 ಇಲ್ಲ 19 ವರ್ಷದ ಮೇಲೆ ಮಹಿಳೆಯರಿಗೆ ಏನಾಗ್ಬಿಡುತ್ತೆ, ಈ ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲಿಂದ ಆಗಿರ್ಬೋದು, ನಾವು ತಿಂತಾ ಇರೋಂಥ ಆಹಾರ ಆಗಿರ್ಬೋದು, ಇಲ್ಲಾಂದರೆ ನಾವು ವ್ಯಾಯಾಮ ಮಾಡ್ತಿರೋ ಇರೋದಾಗಿರ್ಬೋದು, ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಇಂಥವ್ರಿಗೆಲ್ಲ ನಮಗೆ ಮುಟ್ಟಿನ ಪ್ರಾಬ್ಲಮ್ಸ್ ಬರೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಜನರಲ್ ಆಗಿ ಪೀರಿಯಡ್ಸ್ ನಮಗೆ ಇಲ್ಲಾಂದರೆ ಮುಟ್ಟು 30 ದಿನದಲ್ಲಿ ನಮಗೆ ಒಂದು ಸೈಕಲ್ ಬರ್ತಾ ಹೋಗುತ್ತೆ. ಸೊ ವರ್ಷಕ್ಕೆ 12 ತಿಂಗಳಿದ್ರೆ ನಮಗೆ 12 ಸೈಕಲ್ಸ್ ಕಂಪ್ಲೀಟಾಗಿ ಆಗಲೇಬೇಕಾವು. ಸೊ ಏನಾಗ್ಬಿಡುತ್ತೆ, ಈ ಮುಟ್ಟಿನ ಪ್ರಾಬ್ಲಮ್ ಇರೋವಂಥ ಮಹಿಳೆಯರಿಗೆ ಜನರಲ್ ಆಗಿ 1 ತಿಂಗಳು ಸ್ಕಿಪ್ ಆಗಿಬಿಡುತ್ತೆ, ಇಲ್ಲಾಂದರೆ 1 ತಿಂಗಳಲ್ಲಿ 2 ಸತಿ ಆಗೋವಂಥ ಚಾನ್ಸಸ್ಸು ಕಾಣಿಸ್ಕೊಳ್ಳುತ್ತೆ. ಅಂದರೆ 20 ದಿವಸಕ್ಕೆ 1 ಸತಿ ಸೈಕಲ್ ಬರೋವಂಥದ್ದಾಗಿರ್ಬೋದು, ಇಲ್ಲಾಂದರೆ ಮಧ್ಯದಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ, ಮುಟ್ಟಾಗೋದೇ ಇಲ್ಲ. ಸೊ ಈ ಥರ ಆಗಿಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವುದಪ್ಪ ಅಂದರೆ PCOS ಅಂತ ಕರಿತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ, ಇಲ್ಲಾಂದರೆ ಎಂಡೋಮೆಟ್ರಿಯಾಸಿಸ್ ಕಂಡೀಷನ್ಸ್. ಅಂದರೆ ಎಂಡೋಮೆಟ್ರಿಯಾಸಿಸಲ್ಲೂ ಸಹ ಪೀರಿಯಡ್ಸ್ ಆಗುತ್ತೆ, ಬಟ್ ಇದರಲ್ಲಿ ಫ್ಲೋ ಹೆಚ್ಚಾಗಿರುತ್ತೆ. ಸೊ PCOS ಅಲ್ಲಿ ಜನರಲ್ ಆಗಿ ಮಂತ್ಲಿ ಸೈಕಲ್ಸ್ ಆಗೋದಿಲ್ಲ, ಒಂದೊಂದು ಸತಿ ಸ್ಕಿಪ್ ಆಗ್ತಾ ಹೋಗುತ್ತೆ. ಮತ್ತು ಮುಟ್ಟಿನ ಸಮಸ್ಯೆ ಇರುವಂಥ ಈ ಒಂದು ಗ್ರೂಪ್ ಆಫ್ ಕ್ಯಾಟಗರಿ ಅಂತ ಮಹಿಳೆಯರಿಗೆ ಏನು ಮಾಡ್ತೀವಿ, ಜನರಲ್ ಆಗಿ ನ್ಯಾಚುರೋಪತಿಕ್ ಟ್ರೀಟ್ಮೆಂಟ್ಸಲ್ಲಿ ಸೀಡ್ ಸೈಕ್ಲಿಂಗ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಸೀಡ್ ಸೈಕ್ಲಿಂಗ್ ಅಂದರೆ ಏನು? ಸೀಡ್ ಸೈಕ್ಲಿಂಗಲ್ಲಿ ಜನರಲ್ ಆಗಿ ನಾವು 2 ಥರ ಬೀಜಗಳನ್ನ ಯೂಸ್ ಮಾಡಿ, ಅಂದರೆ 2 ಫೇಸ್ ಆಫ್ ಟೈಮ್ ಇರುತ್ತೆ ಮಂತಲ್ಲಿ. ಸೊ ಫಸ್ಟ್ 15 ಡೇಸ್ ಆಗಿರ್ಬೋದು, ಆ 15 ಡೇಸಲ್ಲಿ ನಿಮಗೆ ಫಾಲಿಕ್ಯುಲರ್ ಫೇಸ್ ಅಂತ ಕರಿತೀವಿ. ಸೊ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗೋ ದಿನದಿಂದ ಅದರಿಂದ 14 ದಿನ, ಸೊ ದಟ್ ಈಸ್ ಫಾಲಿಕ್ಯುಲರ್ ಫೇಸ್. ಸೊ ಈ ಫಾಲಿಕ್ಯುಲರ್ ಫೇಸಲ್ಲಿ ನಮಗೆ ಈ ಎಸ್ಟ್ರೋಜನ್ ಬೂಸ್ಟಿಂಗ್ ಫುಡ್ಸ್ನ ಇನ್ಕಾರ್ಪೊರೇಟ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಇನ್ನು ಮಿಕ್ಕಿರುವಂಥ 15 ದಿವಸಕ್ಕೆ ನಾವು ಲ್ಯೂಟಲ್ ಫೇಸ್ ಅಂತ ಕರಿತೀವಿ. ಸೊ ಈ ಲ್ಯೂಟಲ್ ಫೇಸಲ್ಲಿ ನಿಮಗೆ ಪ್ರೊಜೆಸ್ಟ್ರಾನ್ ರಿಚ್ ಫುಡ್ಸ್ನ ಇನ್ಕಾರ್ಪೊರೇಟ್ ಮಾಡಬೇಕು. ಸೊ ಈ ಪ್ರೊಜೆಸ್ಟ್ರಾನ್ ರಿಚ್ ಫುಡ್ಸ್ನ ಇನ್ಕಾರ್ಪೊರೇಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮುಟ್ಟು ಬರುವಂಥ ಆ ಒಂದು 2-3 ವಾರ ಇರುತ್ತಲ್ವ ಇನ್ನು ಮುಟ್ಟು ಸ್ಟಾರ್ಟ್ ಆಗೋದಕ್ಕೆ, ಸೊ ಅದು ನಿಮ್ಮ ಯೂಟ್ರಸ್ ಲೈನಿಂಗ್ನ ರೆಡಿ ಮಾಡುತ್ತೆ. ಸೊ ನಿಮಗೆ 30 ಡೇಸ್ ಒನ್ಸ್ ಸೈಕಲ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಯಾವುದಪ್ಪ ಈ ಬೀಜಗಳು ಮತ್ತು ಇದನ್ನು ಹೇಗೆ ತೊಗೊಳ್ಬೇಕು, ಯಾವ ಟೈಮಲ್ಲಿ ತೊಗೊಳ್ಬೇಕು ಅಂತ ಸ್ವಲ್ಪ ನೋಡೋಣ. ಸೊ ಫಸ್ಟ್ 15 ಡೇಸ್ ಆಫ್ ದ ಮಂತ್, ಅಂದರೆ ನಿಮ್ಮ ಮುಟ್ಟು ಸ್ಟಾರ್ಟ್ ಆಗೋ ದಿನದಿಂದ 14 ದಿನದವರೆಗೂ ನಾವು ಈ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು. ಸೊ 1 ಸ್ಪೂನಷ್ಟು ಅಗಸೆ ಬೀಜ ಮತ್ತು 1 ಸ್ಪೂನಷ್ಟು ಕುಂಬಳಕಾಯಿ ಬೀಜ, ಇದೆರಡನ್ನೂ ನಾವು ರೋಸ್ಟ್ ಮಾಡಿ, ಇಲ್ಲಾಂದರೆ ಹುರಿದಿಟ್ಕೊಂಡು, ಇಲ್ಲಾಂದರೆ ಪೌಡ್ರ್ ಎರಡೂ ಮಾಡ್ಕೊಳ್ಬೋದು. ಮಾಡಿಟ್ಕೊಂಡಾದ್ಮೇಲೆ ಅದನ್ನು ನಾವು 1 ಚಮಚ ದಿನ ಸೇವನೆ ಮಾಡೋದ್ರಿಂದ ನಮ್ಮ ಎಸ್ಟ್ರೋಜನ್ ಇಂಪ್ರೂವ್ ಆಗುತ್ತೆ. ಸೊ ಈ ಎಸ್ಟ್ರೋಜನ್ ಇಂಪ್ರೂವ್ ಆದ ತಕ್ಷಣ ಏನಾಗುತ್ತೆ, ನಮ್ಮ ಯೂಟ್ರಸ್ ಲೈನಿಂಗ್ ಅಂದರೆ ಈ ಮುಟ್ಟಾಗೋ ಟೈಮಲ್ಲಿ ಅದು ಬಿಲ್ಡ್ ಆಗಿ ಫಾರ್ಮ್ ಆಗಿ, ಟಿಶ್ಯೂಸ್ ಎಲ್ಲ ಬಿಲ್ಡ್ ಆಗಿ ಫಾರ್ಮ್ ಆಗಿ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಆ ಬಿಲ್ಡಪ್ ಆಗೋದಕ್ಕೆ ನಮ್ಮ ಬಾಡಿಗೆ ಈ ಎಸ್ಟ್ರೋಜನ್ ಬೂಸ್ಟಿಂಗ್ ಫುಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 14 ದಿನ ಆದಮೇಲೆ ನಮಗೆ ಓವ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಬಾಡಿಯಲ್ಲಿ, ಅಂದರೆ ಎಗ್ ಫಾರ್ಮ್ ಆಗುತ್ತೆ. ಸೊ ಈ ಎಗ್ ಫಾರ್ಮ್ ಆದ ತಕ್ಷಣ ನಾವು ಈ ತಗೊಂತಾರ ಈ ಬೀಜಗಳನ್ನ ನಾವು ಸ್ವಿಚ್ ಮಾಡಬೇಕು. ಸೊ ಈ ಸೆಕೆಂಡ್ ಫೇಸ್ ಆಫ್ ಸೈಕಲ್ ಏನಪ್ಪ ಅಂದರೆ ಲ್ಯೂಟಲ್ ಫೇಸ್ ಅಂತ ಕರಿತೀವಿ. ಈ ಲ್ಯೂಟಲ್ ಫೇಸಲ್ಲಿ ಜನರಲ್ ಆಗಿ ನಮಗೆ ಬೇಕಾಗಿರುವಂಥ ಮೇಜರ್ ಫುಡ್ ಯಾವುದಪ್ಪ ಅಂದರೆ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ ಮತ್ತು ಬಿಳಿ ಎಳ್ಳು ಅಂದರೆ ವೈಟ್ ಸೆಸಮಿ ಸೀಡ್ಸ್. ಸೊ ಇದನ್ನು ಸಹ ನೀವು ಹುರಿದಿಟ್ಕೊಂಡು, ಇಲ್ಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಳ್ಬೋದು. ಬೇಕಂದರೆ ಇದನ್ನು ಸ್ವಲ್ಪ ಮಜ್ಜಿಗೆಗೆ ಇಲ್ಲಾಂದರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೋದು. ಇಲ್ಲಾಂದರೆ ನಿಮಗೆ ಹಾಗೆ ತಿನ್ನೋ ಅಭ್ಯಾಸ ಇದ್ದೆ ಅಂದರೆ ಸೊ ಒಂದು ಚಮಚ 4 ಗಂಟೆ ಟೈಮಲ್ಲಿ, ಇಲ್ಲಾಂದರೆ ಬೆಳಗ್ಗೆ ಹೊತ್ತು 11 ಗಂಟೆ 12 ಗಂಟೆ ಟೈಮಲ್ಲಿ ನಿಮ್ಮ ಕಪ್ ಆಫ್ ಫ್ರೂಟ್ಸ್ ಜೊತೆ, ಇಲ್ಲಾಂದರೆ ಯಾವುದಾದ್ರೂ ಹಣ್ಣು ಇಲ್ಲ ತೆಂಗಿನಕಾಯಿ ನೀರು ಯಾವುದಾದ್ರೂ ಒಂದು ಗ್ಲಾಸಲ್ಲಿ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತೊಗೊಳ್ಬೋದು. ಸೊ ಇದನ್ನು ನಾವು ಅಟ್ಲೀಸ್ಟ್ ಒಂದು 3 ತಿಂಗಳ ಕಾಲ ಮಾಡೋದಕ್ಕೆ ಮಾಡಿದಾಗ ಮಾತ್ರ ನಮಗೆ ಆ ಇಂಪ್ರೂವ್ಮೆಂಟ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಈ ಅಗಸೆ ಬೀಜ ಅನ್ನೋದು ಎಸ್ಪೆಷಲಿ ಈ ಥೈರಾಯ್ಡ್ ಇರೋರು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಇದು ನಿಮ್ಮ ಥೈರಾಯ್ಡ್ ಫಂಕ್ಷನಿಂಗ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡುತ್ತೆ. ಸೊ ಥೈರಾಯ್ಡ್ ಇರೋರು ಅಗಸೆ ಬೀಜನ ಬಿಟ್ಟು
ಬರೀ ಕುಂಬಳಕಾಯಿ ಬೀಜ ತಗೊಳ್ಳೋದ್ರಿಂದನೂ ಸ್ವಲ್ಪ ಸ್ವಲ್ಪ ಬೆನಿಫಿಟ್ಸ್ ಕಾಣಿಸ್ಕೊಳ್ಳುತ್ತೆ. ಇಲ್ಲ ಅಂದರೆ ನೀವು ಅಗಸೆ ಬೀಜ ತೊಗೊತಾ ಇದ್ದೀರ ಅಂದ್ರೂ ಸಹ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ನ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಮ್ಮ T3 T4 TSH ನಂಬರ್ಸ್ನ ಚೆಕ್ ಮಾಡಿಕೊಂಡು, ಸೊ ಇಂಥವರು ಥೈರಾಯ್ಡ್ ಇಶ್ಯೂಸ್ ಇರೋದ್ರಿಂದ ಅದನ್ನು ಆದಷ್ಟು ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಇಲ್ಲಾಂದರೆ ಚೆಕ್ ಮಾಡಿದಾದ್ಮೇಲೆ ನಿಮಗೆ ಬ್ಲಡ್ ಟೆಸ್ಟ್ ಎಲ್ಲ ನಾರ್ಮಲ್ ಇದೆ, ಸೊ ನಿಮ್ಮ ಥೈರಾಯ್ಡ್ ಮೆಡಿಕೇಷನ್ ಸಹ ನಿಮಗೆ ಲೋ ಡೋಸಲ್ಲಿ ಕೊಡ್ತಾ ಇದ್ದಾರೆ, ಕಾಂಪ್ಲಿಕೇಶನ್ಸ್ ಏನು ಅಷ್ಟಿಲ್ಲ ಅಂದಾಗ ಮುಟ್ಟಿನ ಸಮಸ್ಯೆ ಇರೋರು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಸ್ ಜೊತೆಲಿರೋರಿಗೆ ಅಗಸೆ ಬೀಜನ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡು, ಇಲ್ಲಾಂದರೆ ವಾರದಲ್ಲಿ ಒಂದು 3-4 ದಿನ ತೊಗೊಳ್ಳುವಂಗೆ ನೋಡ್ಕೊಳ್ಬೋದು. ಸೊ ಇದನ್ನು ನೀವು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ನಮ್ಮ ಬಾಡಿಗೆ ಬೇಕಾಗಿರುವಂಥ ಆ ಹಾರ್ಮೋನ್ ಸಿಂಕ್ ಆಗುತ್ತೆ. ಸೊ ತ್ರೀ ಮಂತ್ಸ್ ಮಾಡಿದಾಗ ನಿಮಗೆ ಫಸ್ಟ್ 15 ಡೇಸ್ ಅಂದರೆ ಫಾಲಿಕ್ಯುಲರ್ ಫೇಸ್ ಹಾರ್ಮೋನ್ಸ್ ಏನೇನು ಬೇಕು, ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ನೆಕ್ಸ್ಟ್ 15 ಡೇಸ್ ಏನೇನು ಬೇಕೋ ಅದು ಸಿಂಕ್ ಆಗ್ತಾ ಹೋಗುತ್ತೆ. ಸೊ ಇದಾದಮೇಲೆ 30 ದಿನಕ್ಕೊಂದ್ಸತಿ ಸೈಕಲ್ ಈಸಿಯಾಗಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ.